ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್. ಇವತ್ತು ನಾವು ಕೆಮ್ಮು ನೆಗಡಿಗೆ ಕಫಕ್ಕೆ ಮನೆಮದ್ದಾದ ಕಷಾಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮತ್ತೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈಗ ನಾವು 1/4 ಕಪ್ ಹಾಲನ್ನ ತಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಇಂಚ್ ಶುಂಠಿ, 7ರಿಂದ 8 ಮೆಣಸಿನಕಾಳು, ಹಾಗೆ ಲವಂಗ, 1 ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಸಕ್ಕರೆನ ತಗೊಂಡಿದ್ದೀನಿ. ನೀವು ಬೇಕಾದರೆ ಬೆಲ್ಲನಾದರೂ ತಗೊಳ್ಳಿ. ಇದಿಷ್ಟು ಅಡಿಗೆ ಪದಾರ್ಥಗಳಿಂದ ಹೀಗೆ ಕಷಾಯ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀವಿ. ಈಗ ಒಂದು ಡಬ್ರಿನ ಇಟ್ಕೊಂಡಿದ್ದೀವಿ. ಈಗ ನಾವು ಹಾಲು ತಗೊಂಡಿದ್ವಲ್ಲ, ಆ ಹಾಲನ್ನ ಹಾಕ್ಕೊಂಡಿದ್ದೀವಿ. ಈಗ ಶುಂಠಿ, ಹಾಗೆ ಅಷ್ಟು ಮೆಣಸಿನಕಾಳು, ಹಾಗೆ ಲವಂಗ, ಚುಟಿಗೆ ಅರಿಶಿನ, ಈಗ ಧನಿಯಾ ಕಾಳನ್ನ ಹಾಕ್ಕೊಂಡಿದ್ದೀವಿ. ಈಗ ಸಕ್ಕರೆ. ಫ್ರೆಂಡ್ಸ್, ಈಗ ನೀವು 2-3 ನಿಮಿಷ ಕುದಿಯಕ್ಕೆ ಬಿಡಬೇಕು. ಹಾಗೆ ನೀವು ಬೇಕಾದರೆ ತುಳಸಿ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಕುದೀತಿದೆ ನೋಡ್ತಿರ್ಬೋದು ನೀವೀಗ. ಬೇಕಿದ್ರೆ ನೀವು ಲವಂಗ ಮೆಣಸಿನಕಾಳನ್ನ ಪುಡಿ ಮಾಡಾದರೂ ಹಾಕ್ಕೋಬೋದು. ಈಗ ಫ್ರೆಂಡ್ಸ್, ಕಷಾಯ ರೆಡಿಯಾಗಿದೆ. ಕಪ್ಗೆ ಸೋಸ್ಕೊಳ್ಳೋಣ. ಕಪ್ಗೆ ಸೋಸ್ಕೊಳ್ತಿದ್ದೀವಿ. ವಾವ್ ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಾಗಿದೆ. ಇದನ್ನ ಕುಡಿದು ಬಿಟ್ರೆ ನಾವು ಇನ್ನೂ ಕುಡಿಬೇಕು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಕಷಾಯ ರೆಡಿಯಾಗಿದೆ. ಇದು ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ. ಹಾಗೆ ಕೆಮ್ಮು ಕಫ ನೆಗಡಿ ಇದ್ದರೆ ಬೇಗನೆ ಆರಾಮಾಗುತ್ತೆ. ಇದು ರಾಮಬಾಣ ಇದ್ದಾಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಹಾಗೆ ನಿಮಗೆ ಯಾವ ಥರ ರೆಸಿಪಿ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.